ವರದಿಯನ್ನು ಆದಷ್ಟು ಬೇಗ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿ ಸಮಾಜವಾದಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಎನ್ ಮಂಜಪ್ಪ ಅವರು ಮಾಧ್ಯಮದವರ ಜೊತೆ ಮಾತನಾಡಿ, ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಸ್ಥಾನಮಾನ ಸಿಗಬೇಕೆಂದು ಹೇಳಿದರು. ನಮ್ಮ ಏನು ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳು ಯಾವೇ ಬರಲಿ ಅವೆಲ್ಲವಕ್ಕೂ ಕೂಡ ಪಕ್ಷ ಸ್ಪರ್ಧೆ ಮಾಡುತ್ತೆ. ಅದಾದ ನಂತರ ಇವತ್ತೇನು ರಾಜ್ಯ ಸರ್ಕಾರದಲ್ಲಿ ಅವ್ರ ಹತ್ರ ಇರ್ತಕ್ಕಂಥ ಕಾಂತರಾಜ್ ವರದಿಯನ್ನ ಬಿಡುಗಡೆ ಮಾಡಬೇಕು, ಅನುಷ್ಠಾನಗೊಳಿಸಬೇಕು. ಮತ್ತೆ ಈಗೇನು ತುಂಡುಗುತ್ತಿಗೆ ಆಧಾರ, ಹೊರಸಂಪನ್ಮೂಲ ಆಧಾರ ಅಂತ ಹೇಳ್ಬಿಟ್ಟು ಎಲ್ಲಾ ಇಲಾಖೆಗಳಲ್ಲಿ ಕೂಡ ಆ ತುಂಡುಗುತ್ತಿಗೆ ಆಧಾರದ ಮೇಲೆ ಎಲ್ಲ ಆಧಾರಗಳ ಮುಖಾಂತರ ಅವ್ರ ನೌಕರಿ ತಗೊಳ್ತಾ ಇದ್ದಾರೆ. ಸರ್ಕಾರದಲ್ಲಿ ನೌಕರಿಗಳನ್ನ ಈಗ ಯಾವ ಇಲಾಖೆನಲ್ಲೂ ಕೂಡ ಭರ್ತಿ ಮಾಡ್ತಿಲ್ಲ, 2-3 ಇಲಾಖೆ ಬಿಟ್ಟು. ಇವು ಏನು ಕೆಲಸ ಮಾಡ್ತಕ್ಕಂಥ ನೌಕರದಾರಿದ್ದಾರೆ ಅವ್ರನ್ನ ಕಾಯಂ ಮಾಡ್ಕೊಂಡು ಮತ್ತೆ ಎಲ್ಲಾ ಇಲಾಖೆಗಳಲ್ಲಿ ಏನ್ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡ್ಕೋಬೇಕು. ಈ ತುಂಡುಗುತ್ತಿಗೆ ಆಧಾರ ಆಮೇಲೆ ಹೊರಸಂಪನ್ಮೂಲ ಆಧಾರಗಳನ್ನ ಎಲ್ಲ ಪೂರ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರವನ್ನು ನಾವು ನಮ್ಮ ಪಕ್ಷದ ಪರವಾಗಿ ಪಕ್ಷದಿಂದ ನಾವು ಒತ್ತಾಯ ಮಾಡ್ತಾ ಇದ್ವಿ ಸರ್ಕಾರಕ್ಕೆ. ಅದೇ ರೀತಿಯಾಗಿ ಈಗೇನು ನಮ್ಮ ರಾಷ್ಟ್ರ ಮಟ್ಟದಲ್ಲಿ PDA ಪಿछड़े ವರ್ಗ ಅವರು ದಲಿತ ಅವರು ಅಲ್ಪಸಂಖ್ಯಾತ ಅಂತ ಹೇಳ್ಬಿಟ್ಟು ಒಂದು ಸಂಘಟನೆಯನ್ನ ಪಕ್ಷ ಮಾಡ್ತಾ ಇದೆ. ಇಡೀ ದೇಶದಾದ್ಯಂತ ಜಾತಿ ಜನಸಂಖ್ಯೆ ಆಗಿ ಏನು ಇವು ಜಾತಿಗಳು, ಧರ್ಮಗಳು ಇವೆಲ್ಲ ಜಾತಿ ಜನಸಂಖ್ಯೆ ಬಂದು ಅವರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದ ನೇತಾರರಾದಂತ ಅಧ್ಯಕ್ಷರಾಗಿರ್ತಕ್ಕಂಥ ಅಖಿಲೇಶ್ ಯಾದವ್ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದನ್ನ ನಾವು ಕರ್ನಾಟಕದಲ್ಲಿ ಕೂಡ ನಾವು PDAಯನ್ನ ಬಲಿಷ್ಠವಾಗಿ ಕಟ್ಟಬೇಕು. ಅದ್ರ ಜೊತೆಯಲ್ಲಿ ಏನು ಕರ್ನಾಟಕದಲ್ಲಿ ಏನು ಮತ್ತೊಮ್ಮೆ ನಾನು ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಕಾಂತರಾಜ್ ವರದಿಯನ್ನು ಅತಿ ಶೀಘ್ರದಲ್ಲಿ ಅನುಷ್ಠಾನ ಮಾಡಬೇಕು. ಏನು ಯಾವ ಜಾತಿಗಳಿಗೆ ಇಷ್ಟಷ್ಟು ಜನಸಂಖ್ಯೆ ಇದ್ದಾರೆ ಅದ್ರ ಮೇಲೆ ಅವರಿಗೆಲ್ಲ ಸವಲತ್ತುಗಳನ್ನು ಒದಗಿಸ್ಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ. ಅದೇ ರೀತಿಯಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗದಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಪರಮಾಧಿಕಾರವನ್ನ ಸರ್ಕಾರ ಈ ಕೂಡಲೇ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತಿದ್ದೇನೆ. ಜೈ ಸಮಾಜವಾದಿ.